ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಪೊಲೀಸ್ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಾನೂನು ಅರಿವು ಕಾರ್ಯಕ್ರಮ. ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಕಾನೂನು ಸಹಾಯ ಹೇಗೆ ಪಡೆಯಬೇಕು ಎಂಬುದರ ಕುರಿತು ಮಾಹಿತಿ ನೀಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಪಿಎಸ್ಐ ನಾಗರಾಜ್ ಎಚ್ ಗಡದ ಅವರು ಜನರ ಸಮಸ್ಯೆಗಳಿಗೆ ಪೊಲೀಸ್ ಇಲಾಖೆ ಯಾವಾಗಲೂ ಬದ್ಧವಾಗಿರುತ್ತದೆ ಎಂದು ಹೇಳಿದ್ದಾರೆ ಮತ್ತು ಕಾನೂನುಬದ್ಧ ಪರಿಹಾರಗಳ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಫಕೀರಪ್ಪ ಬಜಕನರ್, ಮಂಜುನಾಥ್ ಚಲವಾದಿ, ಅನಿಲ್ ಮುಳಗುಂದ, ತಾವರಪ್ಪ ಲಮ ಮತ್ತು ಸಾರ್ವಜನಿಕರು ತಮ್ಮ ಕುಂದು ಕೊರತೆ ಬಗ್ಗೆ ಮಾತನಾಡಿದ್ದಾರೆ. ಸ್ಥಳೀಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಭಾಗವಹಿಸಿದ ನಾಯಕರು ಇಂತಹ ಕಾರ್ಯಕ್ರಮಗಳು ಸಮಾಜ ಜಾಗೃತಿ ಮೂಡಿಸಲು ಸಹಾಯಕವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪೊಲೀಸ್ ಇಲಾಖೆಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಕೂಡ ಮಾಡಿದ್ದೀರಿ. ಇವತ್ತು ಎಲ್ಲ ನಮ್ಮ SC/ST ಸಮುದಾಯಗಳು ಏನೋ ಕೇಸ್ ಆಗಲಿ ಏನಾಗಲಿ ಅದೆಲ್ಲ ಕೂಡ ಸ್ಪಂದಿಸಿದ್ದೀರಿ. ಅದಕ್ಕೆ ಯಾವುದೇ ರೀತಿ ಅಲ್ಲಿರುವಂಥ ಮಾತೇ ಇಲ್ಲ. ಪೊಲೀಸ್ ಇಲಾಖೆ ಯಾವತ್ತೂ ನಮ್ಮ SC/ST ಸಮುದಾಯಗಳ ಜೊತೆಗೆ ಪೊಲೀಸ್ ಇಲಾಖೆ ಯಾವತ್ತೂ ಇರ್ತದೆ, ಮುಂದೆ ಇರ್ತದೆ ಅಂತ ನಂಬಿಕೊಂಡಿದ್ದೀವಿ. ಯಾಕೆಂದರೆ ನಮ್ಮ ರಕ್ಷಣೆಗಾಗಿ ಪೊಲೀಸ್ ಇಲಾಖೆ ಬಿಟ್ಟರೆ ಮತ್ತು ಯಾರೂ ಇಲ್ಲ ಅಂತಕ್ಕಂಥದ್ದು, ಯಾರೂ ಇಲ್ಲ. ಯಾಕಂತಂದರೆ ರಾಜಕೀಯ ಪಕ್ಷಗಳು ನಮ್ಮ ಚುನಾವಣೆಯಲ್ಲಿ ಅಷ್ಟೇ ಬಳಕೆ ಮಾಡ್ಕೊತಾರೆ. ಆಗ ಅವ್ರು ಏನು ಮಾಡಿದ್ರು, ಸತ್ರು ಬದುಕರು ಏನು ಮಾಡಕತ್ತಾರೆ, ಆ ಸಂದರ್ಭದಲ್ಲಿ ಏನು ಬದಲಾವಣೆ ಆಗಿದೆ, ಏನು ಅವರಿಗೆ ಕುಂದು ಬರ್ತಂತ ಯಾವನೂ ಕೇಳೋದಿಲ್ಲ. ಹೋಗಿದ್ದಾಗ ಮಾತ್ರ ಓಡಿ ಬರ್ತಾನೆ. ಅದಕ್ಕೆ ದಯವಿಟ್ಟು ಪೊಲೀಸ್ ಇಲಾಖೆ ಯಾವತ್ತೂ ನಮ್ಮ SC/ST ಸಮುದಾಯಗಳಿಗೆ ಒಂದು ರಕ್ಷಣೆಗಾಗಿ ನಿಂತ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಅವರ ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯಗಳಲ್ಲಿ ಕೂಡ ಪೊಲೀಸ್ ಇಲಾಖೆ ಸಹಕರಿಸಬೇಕು. ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸುವ ಮುಖಾಂತರ ಒಂದು ಸಮುದಾಯ ಇನ್ನೂ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವಲ್ಲಿ ತಾವು ಪ್ರಯತ್ನ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇನ್ನು ಮೇನ್ ಸಮಸ್ಯೆ ಏನಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಮೇನ್ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಎಲ್ಲ ಹಳ್ಳಿಗಳಲ್ಲಿ ಕೂಡ ಸಿಟಿ ಅಂದರೂ ಕೂಡ ಪರವಾಗಿಲ್ಲ, ನಮ್ಮ ವಿಶೇಷವಾಗಿ ನಮ್ಮ ದಲಿತ ಕೇರಿಗಳಲ್ಲಿ ವಿಶೇಷವಾಗಿ ಸುಮಾರು ನಮ್ಮನೆ ತಾಂಡಗಳಲ್ಲಿ ಸಾಕಷ್ಟು ಇದ್ದಾವೆ. ಅದನ್ನು ಯಾರ ಸ್ಪೋಸ್ತಾರೆ ಗೊತ್ತಾಗುತ್ತದೆ. ಮಾದಿಗ ಕೇರಿಗಳು ಕೂಡ ನಮ್ಮ ಮಾದಿಗ ಸಮುದಾಯದಲ್ಲಿ ಒಂದು ಇದರಲ್ಲಿ ಕೂಡ ಆಲ್ಮೋಸ್ಟಾಗಿ ಮಾದಿಗ ಒಳ್ಳೆಯ ಸಮುದಾಯ ಇಲ್ಲ. ಒಂದು ಸಮಯ ಮತ್ತು ಇಲ್ಲಿ ಕಾಣ್ಕೊಂಡು ಆ ಪುಷ್ಟಿಗೆ ಈ ವಿಚಾರ ಇಲ್ಲಿ ಏನಾಗ್ತದಂದರೆ, ಈ ಒಂದು ದಲಿತ ಕೇರಿಯಲ್ಲಿ ದಯವಿಟ್ಟು ಅಂತ ನಮ್ಮ ಕೇರಿ ವ್ಯಾಪ್ತಿಗಳಲ್ಲಿ ಸರಾಯಿಗಳನ್ನು ಮಾಡ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಅದನ್ನು ದೂರ ಮಾಡಬೇಕು, ಭಾಳ ಗಮನ ತಗೊಂಡು ಮಾಡಬೇಕು ಅಂತ ದಯವಿಟ್ಟು ಇದು ಮೋಷನ್ ಒಂದು ನನ್ನ ರಿಕ್ವೆಸ್ಟ್. ಈ ತಾಂಡಗಳಲ್ಲಿ ಕೂಡ ಹಾಗೆ ಸ್ವಲ್ಪ 2 ಕಿಲೋಮೀಟರ್ ದೂರ ಹೋಗಿ ಕೇರಿ ಬಿಟ್ಟು ಅವ್ರೇನು ಮಾಡ್ಕೊಳ್ಳಿ ಬೇಡ ಅಂತಲ್ಲ. ನಮ್ಮ ಕೇರಿ ವ್ಯಾಪ್ತಿಯಲ್ಲಿ ನಮ್ಮನೆ ತಾಂಡ ಆಗಿರ್ಬೋದು, ಏನು ಮಾದಿಗ ಸಮುದಾಯ ವಿಶೇಷವಾಗಿ 2 ಕೇರಿಗಳಲ್ಲಿ ಹೆಚ್ಚಾಗಿ ಸೆರೆಯಾಗಿದ್ರು ಕಾಣ್ತಾರೆ. ಅವ್ರು ಮಾಡೋಕ್ಕೆ ಬೇಡ ಅನ್ನೋಂಗಿಲ್ಲ. ನಮ್ಮ ಕೇರಿ ವ್ಯಾಪ್ತಿಯನ್ನು ಬಿಟ್ಟು ಒಂದು 200 ಕಿಲೋಮೀಟರ್ ದೂರ, ಯಾಕಂದರೆ ಅಲ್ಲೂ ಕೂಡ ಅಲ್ಲಿನೂ ನರಕದ ಭಾರತೀಯ ನಿಷೇಧ ಇರಬೇಕು. ಆ ಸಿಸ್ಟಮಲ್ಲಿ ಅದಾಗಬೇಕು. ಅದಕ್ಕೆ ಪ್ರಕಾರವಾಗಿ ಕಾನೂನು ಕೂಡ ಇದೆ. ಆ ನಿಟ್ಟಿನಲ್ಲಿ ಅದನ್ನು ಪಾಲನೆ ಮಾಡಬೇಕಾಗಬೇಕು. ಫಸ್ಟ್ ಇದೊಂದು ದಯವಿಟ್ಟು ಇದನ್ನು ಮಾಡಿಕೊಂಡು ನಾವು ಭಾಳ ಗಮನ ತಗೊಂಡು ಇದನ್ನು ಸ್ವಲ್ಪ ಕೇರಿಯಿಂದ ದೂರ ಮಾಡಿದರೆ ಒಂದು ಒಳ್ಳೆಯ ನಮ್ಮ ಸಮುದಾಯ ಇನ್ನೂ ಹೆಚ್ಚಿನ ಒಂದು ಬೇರೆ ಅಭಿವೃದ್ಧಿಯತ್ತ ಹೋಗಲಿಕ್ಕೆ ಸಾಧ್ಯತೆ ಆಗ್ತಿದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡ್ತಾರೆ. ಅದು ಏನು ಮುಖ್ಯ ಕಚೇರಿಯಿಂದ ಅದು ಬಂದಾಗ ಅಷ್ಟೇ ನಾವು ಚೌಕಿ ಮಾಡ್ತೀವಿ. ಒಂದು OP-ನಲ್ಲಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು. ನಮ್ಮಲ್ಲಿ ಆಲ್ರೆಡಿ 2 ಚೌಕಿ ಅದಾವೆ. ಒಂದು ಚೌಕಿಯಲ್ಲಿ ಇಟ್ಟಿದ್ದೀವಿ, ದೂರತನ ತರಬೇಕು ಅಂದರೆ ಒಂದು ಸಿಗ್ಲಿನ ಹಾಕೋದಲ್ಲಿ ಇದ್ದೀವಿ. ಹೊಸ ಚೌಕಿ ಹೇಳೋದು ಅದು ಹಿಂದೆ ಕೇಸ್ ಆದಾಗ ಅನವಶ್ಯಕ ಕೇಸ್ ಆದಾಗ ಚೌಕಿ ಅದ ಅಲ್ಲಿ ಹಾಕಿತ್ತು ಅಂದ್ರೆ ಒಂದ್ಸಲ ಆ ಟೈಮಲ್ಲಿ ಆ ಕೇಸ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಆ ಕೇಸಲ್ಲಿ ಫಿಕ್ಸ್ ಪಾಯಿಂಟ್ ಹಾಕಿದ್ವಿ ಮೇಲೆ ಅದೊಂದು ಚೌಕಿ ಅಂತ ಇಟ್ಟಿದ್ವಿ. ಅದ ಈಗ ರೆಕಾರ್ಡ್ಸ್ ಅದನ್ನೇ ಹೇಳ್ತೀನಿ ನಾನು. ಅಟ್ರಾಸಿಟಿ ಕೇಸ್ ಆಯಿತು,
ಅಟ್ರಾಸಿಟಿ ಕೇಸ್ ಆದಮೇಲೆ ಅಲ್ಲಿ ಒಬ್ಬ ಸಿಬ್ಬಂದಿ ನೇಮಕ ಮಾಡಿತ್ತು. ಸಿಬ್ಬಂದಿ ನೇಮಕ ಮಾಡೋ ಜೊತೆಗೆ ಸಹಿತ ಒಂದು ಚೌಕಿಯನ್ನು ಇಟ್ಟಿದ್ದೀವಿ. ಹೌದಾ? ಈಗ ನಾವೇನು ಮಾಡಿದ್ದೀವಿ, ಎಲ್ಲಿ ಸೆನ್ಸಿಟಿವ್ ಪಾಯಿಂಟ್ ಅದಾವೋ ಅಲ್ಲಿ ಚೌಕಿಯನ್ನು ಈಗ ಹಾಕಿದ್ದೀವಿ. ಈಗ ನೀವು ಹೇಳಿದ ಹಾಗೆ ಏನು ಚೌಕಿ ಮಾಡಿಸ್ಬೇಕಲ್ಲ, ಆ ಚೌಕಿಗೆ ನಾವೇನು ಮಾಡ್ತೀವಿ, ಮುಖ್ಯ ಕಚೇರಿಗೆ ಹೇಳ್ತೀವಿ. ಸೊ ಆ ಪಾಯಿಂಟ್ ಗದಗ ನಾಕಾ ಪಾಯಿಂಟು ಟ್ರಾಫಿಕ್ ಸಮಸ್ಯೆ ಆಗಲಿ ಮತ್ತು ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಎರಡು ಓಣಿಗಳ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದದಕ್ಕಾಗಿ ಅಲ್ಲಿ ಒಂದು ಚೌಕಿ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಮುಖ್ಯ ಕಚೇರಿಗೆ ಸಹಿತ ಹಾಕ್ತೀವಿ. ಅದ್ರ ಜೊತೆಗೆ ಈ ಆಲ್ರೆಡಿ ಇದ್ದಂಥ 2 ಚೌಕಿಗಳನ್ನ ನಾವು ರೆಡಿ ಮಾಡಿಸಿದ್ದೀವಿ. ನೋಡಾಕತ್ತವ ಸಿಗ್ಲಿ ನಾಕದಲ್ಲಿ ಒಂದದ, ಕದಗದಲ್ಲಿ ಒಂದದ. ಅದ್ರ ಜೊತೆಗಿನ ತಾವು ಸಹಿತ ಹೇಳಿದಾಗೆ ನಾವು ಸಹಿತ ಪಬ್ಲಿಕ್ ಕಡೆಯಿಂದ ಈ ಸಲ ಸಹಿತ ಪಬ್ಲಿಕ್ ಕಡೆಯಿಂದ ಎಷ್ಟಾಗುತ್ತೋ ಸ್ಪಾನ್ಸರ್ ಅನ್ನು ಕುಡಿವೆಲ್ಲ ನೋಡ್ಕೊಂಡು ಒಂದು ಸಣ್ಣದಾಗಲಿ ಚೌಕಿಯನ್ನು ಮಾಡಿಸುವಂಥ ವ್ಯವಸ್ಥೆ ಸಹಿತ ನಾವು ಹೋಗೋ ಒಳಗಂತಂದಲ್ಲ, ಇಲ್ಲಿ 1 ತಿಂಗಳ ಒಳಗೆ ನಾವು ಮಾತು ಕೊಡ್ತೀನಿ ಮಾಡಿಸ್ತೀವಿ. ಯಾಕಂದ್ರೆ ಲಿಟಲ್ ಆರ್ಟ್ ಸ್ಕೂಲಲ್ಲಿ ಒಂದು ಆಗಲಿ ಯಾವುದೇ ಸಿವಿಲ್ ವಿಚಾರಕ್ಕಾಗಲಿ ಹೊಲ ಜಮೀನಿನ ವಿಚಾರಕ್ಕಾಗಲಿ ಬಂದಾಗ ಅವುಗಳನ್ನ ನಾನಿದ್ದಾಗ ನಾವು ಅದನ್ನ ಏನು ಮಾಡ್ತೀವಿ, ತಡೆ ಇಡ್ತೀವಿ. ಸಿಟ್ನಲ್ಲಿ ಬಂದಾಗ ಮೊದಲು ಒಂದು ಕುಡಿಸ್ತೀವಿ, ಕೇಳ್ತೀವಿ. ಮೊದಲ ತೊಗೊಂಡು ಬಳಿಕ ನಾವು ಬೇಗನ ನಾವು ಯಾವುದೇ ಎಫ್ಐಆರ್ ಮಾಡಂಗಿಲ್ಲ. ಗಂಡ ಹೆಂಡತಿ ಜಗಳ ಆಗಲಿ ಯಾವುದೇ ಸಿವಿಲ್ ವಿಚಾರ ಆಗಲಿ ಇದ್ದಾಗ ಅವನ್ನೆಲ್ಲ ಕೇಳ್ಕೊಳ್ತೀವಿ. ಕೇಳ್ಕೊಂಡು ನೀವು ಎಫ್ಐಆರ್ ಕೊಡ್ತೀವಿ ಅಂತಂದಾಗ ಅಷ್ಟ ನಾವೇನು ಮಾಡ್ತೀವಿ, ಕನ್ಫರ್ಮ್ ಮಾಡ್ಕೊಂಡು ಅದು ಆಗು ಹೋಗುಗಳನ್ನ ಅದು ನಿಜ ಐತಿ ಇಲ್ಲೋ ಜನುನ್ ಐತಿ ಇಲ್ಲೋ ತಿಳ್ಕೊಂಡು ಏನು ಮಾಡ್ತೀವಿ, ಎಫ್ಐಆರ್ ಮಾಡ್ತೀವಿ. ಅಲ್ಲಿ ತನಕ ನೀವು ಇಲ್ಲ ನೀವು ಅದನ್ನ ಹಾಕಿದ್ರೆ ಮುಖಂಡರ ಕಳ್ಸುತ್ತಂದು ಹೇಳಿ ಅದು ನಾವು ಸ್ಟಾಪ್ ಮಾಡ್ಕೊಂಡು ಮಾಡಿದ್ವಿ, ಕೆಲಸ ಮಾಡಿದ್ವಿ, ಇನ್ನು ಮುಂದೆ ಮಾಡ್ತೀವಿ. ಬಟ್ ಎಫ್ಐಆರ್ ಕೊಡಲೇಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ಅದನ್ನ ನಾವು ಇಲ್ಲ ಅನ್ನಕ್ಕಾಗೋದಿಲ್ಲ, ಅಲ್ಲಗಳೆಯೋಕ್ಕಾಗೋದಿಲ್ಲ. ಕೆಲವೊಂದು ವಿಷಯಗಳಲ್ಲಿ ಏನು ಮಾಡ್ತೀವಿ, ಗಂಡ ಹೆಂಡತಿ ಜಗಳ ಏನೋ ಸಣ್ಣ ಪುಟ್ಟಿರ್ತಾವ, ಆ ಜಗಳಗಳಲ್ಲಿ ನಾವೇನು ಮಾಡೋಂಗಿಲ್ಲ, ಎಫ್ಐಆರ್ ಮಾಡಕ್ಕೆ ಹೋಗೋದಿಲ್ಲ. ಯಾಕೆ ನಿಮ್ಮ ಸಮಸ್ಯೆ ನಮ್ಗೆ ಗೊತ್ತಾಗುತ್ತೆ. ನೀವು ಹೇಳಿದಾಗ ಸರ್ ನಮ್ಮ ಕಾಸ್ಟದಾಗಲಿ ನಮ್ಮ ಜಾತಿ ಜನ ಮೊದಲ ಬಡ್ತಾರ, ಕೋರ್ಟು ಕಚೇರಿ ಅಲ್ಯಾಕೆ ಆಗೋದಿಲ್ಲ, ಮತ್ತೊಂದು ಕಡೆ ಹೋಗೋಕ್ಕಾಗೋದಿಲ್ಲ. ಅವೆಲ್ಲವನ್ನು ನೋಡಿ ನೀವು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ರೆ ನೀವು ಹೇಳಿದಾಗ ನಾವು ಅದನ್ನ ತಡೆ ಹಿಡಿಬೇಕಂತಂದಾಗ ಅದು ನನ್ನ ಕಡೆ ಇಲ್ಲ, ಬಟ್ ನಾವು ಹೋಲ್ಡ್ ಮಾಡ್ತೀವಿ. ಕೆಲವು ವರ್ಷಗಳ ಕಾಲ ನಾವು ಹೋಲ್ಡ್ ಮಾಡ್ತೀವಿ. ಅದು ಇದ್ದದಕ್ಕಾಗಿ ನಾವು ಸಿಬ್ಬಂದಿ ಸಮಸ್ಯೆ ಇದ್ದದಕ್ಕಾಗಿ ನಾವು ಕೆಲವೊಂದು ಕಡೆ ರೇಡ್ ಮಾಡಿದ್ವಿ, ಕೆಲವೊಂದು ಕಡೆ ನಮ್ಮ ಗಮನಕ್ಕಿದ್ದು ಕೂಡ ನಾವು ಕೆಲವೊಂದು ಸಲ ಅದು ಮಾಡೇ ಮಾಡ್ತೀವಿ. ಇಲ್ಲ ಅಂತ ಇಲ್ಲಿ ನಿಮ್ಮ ಇನ್ನೊಂದು ಗಮನಕ್ಕಿದ್ದು ಬಿಡಲಿ, ಸಿಬ್ಬಂದಿಗಳ ಕಾಂಟ್ಯಾಕ್ಟ್ ಅದ, PSIಗಳದಾಗಲಿ ಮತ್ತೊಬ್ಬದಾಗಲಿ ಕಾಂಟ್ಯಾಕ್ಟ್ ಅದ, ಅದು ಯಾವುದೂ ಇಲ್ಲ. ನಿಮಗೆ ಹೇಗೆ ಹೇಳಬೇಡ, ನಾವು ಯಾವುದನ್ನು ಗೋಜಿಗೆ ಇಟ್ಕೊಂಡಿಲ್ಲ. OC ಆಗಲಿ ಮತ್ತು ಇಸ್ಪೇಟ್ ಆಗಲಿ ನಿಮ್ಮಲ್ಲಿ ಹಂಗೆ ಕಂಡು ಬಂದಿತ್ತು, ಇವು ಹಿಂಗೆ ಆಡ್ಸಕತ್ತನ ಕಂಡು ಬಂದಿತ್ತು ಅಂತ ನೀವು ನಮಗೆ ಒಂದು ಫೋನ್ ಹಚ್ಚಿಬಿಡ್ರಿ, ನಾವು ಅವತ್ತ ನಾವೇನು ಮಾಡಿದ್ವಿ, ಸಿಬ್ಬಂದಿ ಕಳಿಸಿ ನಾವೇನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಇಲ್ಲಿ ಸರ್ ಈ ಸಿಬ್ಬಂದಿಗೆ ಇನ್ವಾಲ್ವ್ಮೆಂಟ್ ಐತಿ, ಜಗಳ ಆಗಿತ್ತು, ಅಟ್ರಾಸಿಟಿ ಕೇಸ್ ಆಗಿತ್ತು. ಇನ್ನು ಆ ಅಟ್ರಾಸಿಟಿಯಲ್ಲಿ ಭಾಗವಹಿಸಿದಂಥ ಜನ ಆಗಲಿ ಅಥವಾ SC/ST ಜನ ಸವರ್ಗೀಯ ಜನಾಂಗಕ್ಕೆ ಅಲ್ಲಿ ಹೊಲಕ್ಕೆ ಹೋಗಿ ಕೆಲಸ ಮಾಡುವಂಥ ಅಲಾವುದಿಲ್ಲ ಅನ್ನೋದು, ಮತ್ತೊಂದು ಕಡೆ ದುಡಿಯಾಕೆ ಮತ್ತೊಂದು ಹಳ್ಳಿಗೆ ದುಡಿಯಾಕೆ ಹೋಗ್ತಾರೆ ಅನ್ನೋದು ಒಂದು ಸಮಸ್ಯೆ ಇರ್ತದೆ. ಬಟ್ ಆ ಸಮಸ್ಯೆ ಇದ್ದಾಗ ಅಲ್ಲಿದ್ದಂಥ PSI ಆಗಲಿ ನಮ್ಮ ಆಡಳಿತ ಸಾಹೇಬರು ಸಹಿತ ಕೊಟ್ಕೊಂಡು ಅದು ಬಗೆಹರಿಸಬೇಕಂತ ಹೇಳಿ ಒಂದು ಸಭೆಯೂ ಸಹಿತ ಆಗಿತ್ತು. ಸಭೆ ಆಗಿದೆ ಇಂದ ಚೆನ್ನೈ ಅಂತ ಹೇಳಿ ನಮ್ಮ ಮ್ಯಾನೇಜ್ಮೆಂಟ್ PSI ಸಹಿತ ಅವರು ಸಹಿತ ಒಂದು 2-3 ಸಲ ಅಲ್ಲಿ ಸಭೆಯನ್ನು ಮಾಡ್ಯಾರ ಯತ್ನದಲ್ಲಿ. ಈಗೂ ಸಹಿತ ಅಲ್ಲಿ ಏನಾದ್ರು ಕಾರಣಕ್ಕೂ ಏನು ನಿಮ್ಮ ನಜರಿಗೆ ಇದೆಯೋ ಆ ಸಮಸ್ಯೆಯನ್ನ ನಾವು ಶಾಂತಿ ಸಭೆ ಆಗಲಿ, ನಮ್ಮ DSP ಸಾಹೇಬರ ಮಟ್ಟಕ್ಕಾಗಲಿ, ಇವನ್ ನಮ್ಮ SP ಸಾಹೇಬರ ಮಟ್ಟಕ್ಕಾಗಲಿ ನಾವು ಸಮಾಜ ಕಲ್ಯಾಣ ಇಲಾಖೆ ನಮ್ಮಲ್ಲಿ ಏನು ನಮ್ಮ ಬಿಜನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಅರ್ಜಿ ಬಂದಂಥ ಒಂದು ಗ್ರಾಮ ಬರ್ತದೆ. ಅಲ್ಲಿ ಅಸ್ಪೃಶ್ಯತೆ ಯಾವ ರೀತಿ ಇದೆ ಅಂತಂತಂದ್ರೆ, ಒಂದು ದಿವಸ ನಾವು ಅಲ್ಲಿ ಒಂದು ದೇವಸ್ಥಾನದೊಳಗೆ ಸಭೆ ಮಾಡ್ತೀವಿ ಪಂಚಾಯತಿ ಇದ್ದ. ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು ಒಳಗಿರ್ತೀನಿ, ಒಬ್ಬ ನಮ್ಮ ದಲಿತ ಸಮುದಾಯದ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಹೊರಗಿರ್ತಾನೆ. ಆ ಮೀಟಿಂಗ್ ಮುಗಿಯೋದು ಅವ್ನು ಕರೆದ ಬರಲಿಲ್ಲವ. ಲಾಸ್ಟಿಗೆ ನಾನು ಅವನ್ನ ಮೀಟಿಂಗ್ ಮುಗಿದ ನಂತರ ಕೇಳಿದೆ, ಯಾಕೆ ಬರಲಿಲ್ಲ ನೀನು ಅಂತ. ಇಲ್ಲ ನಾವು ಇಲ್ಲೆಲ್ಲ ಬರೋದು ಬರೋಂಗಿಲ್ಲ ಅಂತ. ಅವತ್ತ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಲೆಟರ್ ಕೊಟ್ಟಿದ್ದೆ. ನಾನು ಅವತ್ತ ಇಮಿಡಿಯೇಟ್ಲಿ ಪಂಚಾಯತಿಗೆ ಬಂದು ಈ ರೀತಿ ಸಮಸ್ಯೆ ಐತಿ, ಇಲ್ಲೇ ಅಸ್ಪೃಶ್ಯತೆ, ಅಲ್ಲಿ ಹೋಟೆಲ್ ಒಳಗೆ ಪ್ರವೇಶ ಇಲ್ಲ, ಆಮೇಲೆ ಹೋಟೆಲ್ ಒಳಗೆ ಸಪ್ರೇಟ್ ಆಗಿ ಕೊಡ್ತಾರೆ, ದೇವಸ್ಥಾನಗಳ ಪ್ರವೇಶ ಇಲ್ಲ, ಕಟಿಂಗ್ ಮಾಡಂಗಿಲ್ಲ, ಅಕ್ಕಿ ಬಂದ್ಬಿಡೋದು. ಆ 3 ಸಮಸ್ಯೆಗಳನ್ನ ನಾನು ಸಮಾಜ ಕಲ್ಯಾಣ ಇಲಾಖೆ ಪ್ರಸ್ತಾಪ ಮಾಡಿದ್ದೆ. ಮೊನ್ನೆ ಅವ್ರು ಏನು ಮಾಡಿದ್ರು, ಒಂದು ಅಸ್ಪೃಶ್ಯತಾ ನಿರ್ಮೂಲನಾ ಜಾಗೃತಿ ಕಾರ್ಯಕ್ರಮ ಅಂತ ಮೊನ್ನೆ CBI ಸಾಹೇಬರು ಬಂದಿದ್ರು. ಸುಮಾರು ಒಂದು 15 ದಿವಸದ ಹಿಂದ್ಗಡೆ ಆ ಕಾರ್ಯಕ್ರಮ ಮಾಡಿದ್ರು. ಅದು ಯಶಸ್ವಿಯಾಗಲಿಲ್ಲ. ಯಾಕಂದ್ರೆ ಆ ಒಂದು ಸಭೆಯಲ್ಲಿ ಒಬ್ರು ಅಡ್ವೊಕೇಟಿಂಗ್ ಕರೆಸ್ಬೇಕು, ಒಬ್ರು ಉಪನ್ಯಾಸಕರು ಸಾಯಂಕಾಲ ಮಾಡಿದ್ರು, ಕಾಟಾಚಾರಕ್ಕೆ ಸಮಾಜ ಕಲ್ಯಾಣಕ್ಕೆ ಮಾಡಿ ಹೋಗ್ಬಿಟ್ಟು ಇವತ್ತು ಕೂಡ ಅದು ಜೀವಂತವಾಗೈತಿಲ್ಲ ಅಸ್ಪೃಶ್ಯತೆ. ಯಾಕಂದ್ರೆ ಸ್ವತಃ ನನ್ನದೊಂದು ಒತ್ತಾಯ ತಾಲೂಕು ಆಡಳಿತಕ್ಕೆ ಮತ್ತು
ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಂತೀನಿ ಅಂತ ಸರ್. ಅಲ್ಲಿ ತಾವು ತಾಲೂಕಾಡಳಿತ ತಹಸೀಲ್ದಾರ್ ಸಮಾಜ ಕಲ್ಯಾಣ ಇಲಾಖೆಯವರು ತಾವು ಬಂದು ನಮ್ಮ ದಲಿತ ಸಮುದಾಯದ ನಮ್ಮನ್ನ ಕಟಿಂಗ್ ಮಾಡಿಸ್ಬೇಕು. ತಾವೆಲ್ಲ ತಮ್ಮ ಸಮುದಾಯದೊಳಗೆ ದೇವಸ್ಥಾನ ಪ್ರವೇಶ ಮಾಡಬೇಕು. ಅಲ್ಲೇನು ಹೋಟೆಲ್ ಒಳಗೆ ಸಮಸ್ಯೆ ಐತಿ ಅದನ್ನ ನಿಜವಾಗ್ಲೂ ಅಲ್ಲಿ ಒಂದು ಇದು ಮಾಡಿದ್ರೆ ಅದು ಯಶಸ್ವಿಯಾಗುತ್ತೆ ಸರ್. ಆಮೇಲೆ ನಮ್ಮಲ್ಲಿ ಗ್ರಾಮದೊಳಗೆ ಏನಾಗಿರ್ತಂದ್ರೆ ನಮ್ಮ ದಲಿತ ಸಮುದಾಯ ಅಲ್ಲಿ ಸರಾಯಿ ಮಾಡ್ತಾರೆ. ಅಂಗಿ ಗುಂಗ್ರಾಗಳು ರಾತ್ರಿ 2 ಗಂಟೆ ಆದರೂ ಇದು ಸ್ಟಾರ್ಟ್ ಇದೆ, ಅದೊಂದು ಬಂದ್ ಮಾಡಿಸ್ಬೇಕು. ಅದೊಂದು ಅಸ್ಪೃಶ್ಯತೆ ನಿರ್ಮೂಲನಾ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ ಮನೆ ಮಾಡಿದ್ದು ಯಶಸ್ವಿಯಾಗಿಲ್ಲ. ನಾವು ಮನವಿ ಮಾಡ್ಕೊಂತೀನಿ, ಸಂವಿಧಾನ ಬಂದು ಸ್ವತಂತ್ರ ಸಿಕ್ಕು ಇಷ್ಟು ವರ್ಷ ಆದ್ರೂ ಕೂಡ ಇವತ್ತು ನಮ್ಮ ಪಕ್ಕದ ಹಳ್ಳಿ ಒಳಗೆ ಇದು ಸಮಸ್ಯೆ ಐತೆ ಅಂತಂದ್ರೆ ಅದನ್ನು ತಾವು ವರದಿ ಹನುಮಂತ ಎಸ್ ಕೋನಿಸಾಗರ.